ಬಜೆಟ್ನಲ್ಲಿ ಘೋಷಣೆಯಾದಂತೆ ಉಳ್ಳಾಳದಲ್ಲಿ ಒಂದು ಮಹಿಳಾ ಶಿಕ್ಷಣ ಸಂಸ್ಥೆ ಸರ್ಕಾರದ ವತಿಯಿಂದ ಅದು ಮೊನ್ನೆ ಕ್ಯಾಬಿನೆಟಲ್ಲಿ ನಮಗೆ ಅಪ್ರೂವ್ ಆಗಿದೆ. ಅದು ಮಹಿಳೆ ಓನ್ಲಿ ಲೇಡೀಸ್ ಕಾಲೇಜ್. ಮೊನ್ನೆ ಮುಖ್ಯಮಂತ್ರಿ ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಅದಕ್ಕೆ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡಿ ಡಿಪಾರ್ಟ್ಮೆಂಟ್ ಮುಖಾಂತರ ಯಾವ ರೀತಿ ಮಾಡಬೇಕಂತ ಅಲ್ಲಿ ಆಲೋಚನೆ ಮಾಡಿ ಅದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಈ ವಸತಿ ಹಾಸ್ಟೆಲ್ ಇಟ್ ಇಸ್ ಯಾವಾಗಲೂ ಕೂಡ ವಸತಿ ಶಾಲೆಯಲ್ಲಿ ಲೋಕಲ್ಸ್ಗೆ ಅವಕಾಶ, ಓನ್ಲಿ ವಸತಿ ಮಾತ್ರ, ಡೇಸ್ ಕಾಲೇಜ್ಗೆ ಅವಕಾಶ ಇರಲಿಲ್ಲ. ಈ ಸಲ ಇದರಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಮಾಡುವಾಗಲೇ ಹಾಸ್ಟೆಲ್ ಪ್ಲಸ್ ಡೇಸ್ ಕಾಲೇಜ್ ಕೂಡ ಅವಕಾಶ ಮಾಡಿ ನಾನು ಅದನ್ನು ನಿರ್ಣಯ ಮಾಡಿ ಅದನ್ನು ಅಪ್ರೂವ್ ನಮಗೆ ಸಿಕ್ಕಿದೆ. ಸುಮಾರು ಎಲ್ಲ ಕಾಲೇಜ್ ಬಿಲ್ಡಿಂಗ್, ಹಾಸ್ಟೆಲ್ ಎಲ್ಲ ವ್ಯವಸ್ಥೆ ಕೂಡ 17 ಕೋಟಿ ರೂಪಾಯಿ ಸರ್ಕಾರ ಇವತ್ತು ಸ್ಯಾಂಕ್ಷನ್ ಮಾಡಿದೆ.